ನಮಸ್ಕಾರ, ಗುಡ್ ಮಾರ್ನಿಂಗ್. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ನ್ಯೂಸ್ 18 ಕನ್ನಡದ ಸಮಸ್ತ ವೀಕ್ಷಕರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯ, ಆಯಸ್ಸು, ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾವು ಕೂಡ ಕೇಳ್ಕೊಳ್ತೇವೆ. ಈಗ 30 ನಿಮಿಷ 30 ಸುದ್ದಿಯಲ್ಲಿ ನಿನ್ನೆ ಆಗಿರುವಂಥ ಬೆಳವಣಿಗೆಗಳು, ಇವತ್ತು ಆಗಬಹುದಾದಂಥ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ, ನೋಡ್ತಾ ಹೋಗೋಣ. ಪ್ರೀತಿ ನಿರಾಕರಿಸಿದ್ದಕ್ಕೆ ಅಪ್ರಾಪ್ತೆ ಮೇಲೆ ಆಸಿಡ್ ದಾಳಿ ನಡೆಸಿರುವಂಥ ಘಟನೆ ಕನಕಪುರ ಬೈಪಾಸ್ ರಸ್ತೆ ನಾರಾಯಣಪ್ಪ ಕೆರೆ ಬಳಿ ನಡೆದಿದೆ. ಕನಕಪುರದ ಕುರುಪೇಟೆ 22 ವರ್ಷದ ಸುಮಂತ್ ಎಂಬಾತ ಕೃತ್ಯವನ್ನು ನಡೆಸಿದ್ದಾನೆ. ಆಸಿಡ್ ದಾಳಿಯಿಂದ ಅಪ್ರಾಪ್ತೆಯ ಎಡಭಾಗದ ಕಣ್ಣಿಗೆ ಗಾಯವಾಗಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಮಿಂಟೋ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕನಕಪುರ ಟೌನ್ ಠಾಣೆಯಲ್ಲಿ ಪೋಕ್ಸೋ ಅಡಿ ಪ್ರಕರಣ ದಾಖಲಾಗಿದ್ದು ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ಬಗ್ಗೆ ರಾಮನಗರ ಎಸ್ಪಿಯಿಂದ ಮಹಿಳಾ ಆಯೋಗದ ಅಧ್ಯಕ್ಷೆ ಪ್ರಮೀಳಾ ನಾಯ್ಡು ಮಾಹಿತಿಯನ್ನ ಪಡೆದಿದ್ದಾರೆ. ಇಂದು ದಾಳಿಗೊಳಗಾದಂಥ ಅಪ್ರಾಪ್ತೆಯನ್ನ ಭೇಟಿ ಮಾಡಿ ಸಾಂತ್ವನವನ್ನು ಹೇಳಿದ್ದಾರೆ. 1 ವರ್ಷದಿಂದ ಪ್ರೀತಿ ಮಾಡುವಂತೆ ಅಪ್ರಾಪ್ತೆಯ ಹಿಂದೆ ಬಿದ್ದಿದ್ದ ಸುಮಂತ್ಗೆ ಕುಟುಂಬಸ್ಥರು ಬೈದು ಬುದ್ಧಿವಾದವನ್ನು ಕೂಡ ಹೇಳಿದರು. ಆದರೆ ನಿನ್ನೆ ಮಾತನಾಡಬೇಕು ಅಂತ ಕರೆದೊಯ್ದಿದ್ದು ಅಪ್ರಾಪ್ತೆ ಮೇಲೆ ಆಸಿಡ್ ಎರಚಿದ್ದಾನೆ. ಶೋಕಿಗೆ ಬಿದ್ದು ಪತಿಯನ್ನೇ ಕೊಲೆಗೈದಿದ್ದಂಥ ಮೈಸೂರು ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಪ್ರಿಯಕರನ ಜೊತೆ ಸೇರಿ ಪತ್ನಿ ನಿಖಿತಾ ಪತಿ ಮಂಜುನಾಥ್ನನ್ನ ಕೊಲೆಗೈದಿದ್ದಾಳೆ ಎಂಬ ಆರೋಪ ಕೇಳಿಬಂದಿತ್ತು. ಪ್ರಕರಣದ ಸಂಬಂಧ ಆರೋಪಿ ನಿಖಿತಾ ಸ್ನೇಹಿತ ಶಶಿಕಾಂತ್ ಪ್ರತಿಕ್ರಿಯಿಸಿದ್ದು, ನಿಖಿತಾ ನನ್ನ ಪ್ರಿಯತಮೆ ಅಲ್ಲ, ಸ್ನೇಹಿತೆ. ಅವಳ ಜೊತೆ ಸೇರಿ ಕೊಲೆಯನ್ನ ಮಾಡಿದ್ದೇನೆ ಅನ್ನುವಂಥದ್ದು ಸುಳ್ಳು ಅಂತ ಹೇಳಿದ್ದಾನೆ. ಅಲ್ಲದೆ 6 ವರ್ಷಗಳ ಹಿಂದೆ ನಿಖಿತಾ ರಾಯಚೂರಿಗೆ ಪ್ರಿಯಕರ್ನ ಬಳಿ ಓಡಿ ಬಂದಿದ್ಲು ಎಂಬ ಮಾಹಿತಿ ಬಂದಿದೆ. ಆದರೆ ನನಗೂ ಆ ಕೊಲೆಗೂ ಸಂಬಂಧವೇ ಇಲ್ಲ ಅಂತ ಹೇಳಿದ್ದಾನೆ. ಕಳೆದ 6 ವರ್ಷದ ಕೆಳಗಡೆ ನಿಖಿತಾ ಎಂಬ ನನ್ನ ಸ್ನೇಹಿತೆ ಆಶ್ರಯ ಕೇಳ್ಕೊಂಡು ಬಂದಿರ್ತಾಳೆ ನನ್ನ ಹತ್ರ. ಗಂಡನ ಮನೆಯಿಂದ ಕಿರುಕುಳ ಹಾಗೂ ಅವಳಿಗೆ ಜೀವ ಬೆದರಿಕೆ ಅಂತ ಹೇಳಿ ರಾಯಚೂರಲ್ಲಿ ಸ್ನೇಹಿತ ಒಂದು ಕಾರಣಕ್ಕೆ ನನ್ನ ಹತ್ರ ಆಶ್ರಯ ಕೇಳ್ಕೊಂಡು ಬಂದಿರ್ತಾಳೆ. ಆದ ಕಾರಣ ನಾನು ಆಶ್ರಯವನ್ನು ನೀಡೋಕ್ಕೆ ಮುಂದಾಗುತ್ತೇನೆ. ಪ್ರಿಯಕನೊಂದಿಗೆ 6 ವರ್ಷದ ಕೆಳಗಡೆ ಓಡಿ ಹೋಗಿದ್ದ ನಿಖಿತಾ ಈಗ ಪ್ರಿಯಕನೊಂದಿಗೆ ಕೊಲೆ ಮಾಡಿರುತ್ತಾಳೆ ಅಂತ ಪ್ರಿಯಕನೊಂದಿಗೆ ಅಂತ ಮೆನ್ಷನ್ ಮಾಡಿ ಹೇರುತ್ತಿರೋದು ತುಂಬ ನಿಜವಾಗ್ಲೂ ತುಂಬ ನೋವಾಗ್ತಿದೆ. ಸೊ ಅದು ಪ್ರಿಯಕರ ಅಲ್ಲ, ಸ್ನೇಹಿತ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಈ ಕೊಲೆ ಪ್ರಕರಣ ತನಿಖೆ ನಡೀತಾ ಇದೆ. ಕೊಲೆನೋ ಅಥವಾ ಆರೋಪವೋ ಅದು ನಾನು ಹೇಳಲಾರೆ. ನಾನು ರಾಯಚೂರಲ್ಲಿ ಇರೋದ್ರಿಂದ ನಾನು ಹೇಳಲಾರೆ. ಅದನ್ನು ತನಿಖಾಧಿಕಾರಿಗಳು ತನಿಖೆ ನಡೆಸಿ ಅದೇನು ಅಂತ ಅದು ಖಚಿತಪಡಿಸ್ತಾರೆ. ಸೊ ಆದ್ದರಿಂದ ನಾನು ಹೇಳೋದು ಇಷ್ಟನೇ, ದಯವಿಟ್ಟು ಪ್ರಿಯಕನೊಂದು ಅಂತ ನಾನು. ಕೋಲಾರದ ವಸತಿ ನಿಲಯದಲ್ಲಿ ಮಧ್ಯಾಹ್ನದ ಊಟ ಸೇವಿಸಿದ ಮಕ್ಕಳು ಅಸ್ವಸ್ಥರಾಗಿ ಆಸ್ಪತ್ರೆಗೆ ದಾಖಲಾಗಿದ್ದರು. ಈ ನಗರದ ದರ್ಗಾ ಮೊಹಲ್ಲಾ ಮೌಲಾನಾ ಆಜಾದ್ ವಸತಿ ನಿಲಯದಲ್ಲಿ ಈ ಒಂದು ಘಟನೆ ನಡೆದಿದೆ. 10ನೇ ತರಗತಿಯ 9 ವಿದ್ಯಾರ್ಥಿಗಳು ಮಧ್ಯಾಹ್ನ ಚಿತ್ರಾನ್ನವನ್ನು ಸೇವಿಸಿದ ಬಳಿಕ ಫುಡ್ ಪಾಯ್ಸನ್ ಆಗಿತ್ತು. ತಕ್ಷಣ ಮಕ್ಕಳನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಯಿತು. ಬಳಿಕ ಯಾವುದೇ ಸಮಸ್ಯೆ ಇಲ್ಲ ಅಂತ ವೈದ್ಯರು ಹೇಳಿದರು. ನಿಯಂತ್ರಣ ತಪ್ಪಿ ರಸ್ತೆ ಪಕ್ಕಕ್ಕೆ ಬಸ್ ಉರುಳಿದ್ದು ಸ್ವಲ್ಪದರಲ್ಲೇ ಭಾರೀ ಅನಾಹುತ ತಪ್ಪಿದೆ. ಈ ಘಟನೆ ಮಂಡ್ಯದ ಡಡನಾಯಕಪುರ ಗ್ರಾಮದಲ್ಲಿ ನಡೆದಿದೆ. ಗಾರ್ಮೆಂಟ್ಸ್ ಕೆಲಸ ಮುಗಿಸಿ 40ಕ್ಕೂ ಹೆಚ್ಚು ನೌಕರರು ಬಸ್ನಲ್ಲಿ ವಾಪಸ್ ಆಗ್ತಾ ಇದ್ದ ವೇಳೆ ದುರಂತ ಸಂಭವಿಸಿದ್ದು 25ಕ್ಕೂ ಹೆಚ್ಚು ಮಂದಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ. ಮಂಡ್ಯ ಮಿಮ್ಸ್ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ಕೊಡಿಸಲಾಯಿತು. ಸ್ಥಳಕ್ಕೆ ಕೆರಗೋಡು ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಚಿಕ್ಕಮಗಳೂರು ಬಿಜೆಪಿಯಲ್ಲಿ ಭಿನ್ನಮತ ಸ್ಫೋಟವಾಗಿದ್ದು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬಿಜೆಪಿಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಪಕ್ಷಾಂತರ ಪರ್ವ ಶುರುವಾಗಿದ್ದು ಸನ್ರೈಸ್ ಹೋಟೆಲ್ನಲ್ಲಿ ಬಿಜೆಪಿ ಕಾರ್ಯಕರ್ತರ ಸಭೆ ನಡೆಸಿದರು. 500ಕ್ಕೂ ಅಧಿಕ ಬಿಜೆಪಿ ಕಾರ್ಯಕರ್ತರು ಮತ್ತು ಲಿಂಗಾಯತ ಮುಖಂಡರಿಂದ ಪ್ರತ್ಯೇಕ ಸಭೆ ನಡೆಸಲಾಯಿತು. ಎಚ್.ಡಿ. ತಮ್ಮಯ್ಯ ನೇತೃತ್ವದಲ್ಲಿ ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ 500ಕ್ಕೂ ಅಧಿಕ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಸೇರ್ಪಡೆಯಾಗಲಿದ್ದಾರೆ. ಗುಜರಾತ್ ಮಾದರಿಯಲ್ಲಿ ಲಿಂಗಾಯತ ಸಮುದಾಯಕ್ಕೆ ಟಿಕೆಟ್ ನೀಡದ ಹಿನ್ನೆಲೆಯಲ್ಲಿ ಅಸಮಾಧಾನ ಸ್ಫೋಟವಾಗಿದ್ದು ಸಿಟಿ ರವಿ ಆಪ್ತ ಎಚ್.ಡಿ. ತಮ್ಮಯ್ಯ ಬಿಜೆಪಿ ಪಕ್ಷಕ್ಕೆ ರಾಜೀನಾಮೆಯನ್ನು ನೀಡಿದ್ದಾರೆ. ಈ ಮೂಲಕ ಸಿಟಿ ರವಿ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಬದಲಾವಣೆ ಸಂಕಲ್ಪ ಯಾತ್ರೆಯನ್ನು ಆರಂಭಿಸಿದ್ದಾರೆ. ಬೆಂಗಳೂರಿಗೆ ಬರಬೇಕು ಅಂತ ಕೇಳ್ಕೊಂಡಿದ್ದೀವಿ. ಇವರೆಲ್ಲ ಬೆಂಗಳೂರಿಗೆ ಬಂದರೆ ಕಾಂಗ್ರೆಸ್ ಸೇರಿದಂಗೆ ಲೆಕ್ಕ. ಒಂದು KPCC ಕಚೇರಿಗೆ ಇಷ್ಟು ಜನ ನನ್ನ ಫಾಲೋವರ್ಸ್ ನನ್ನ ಜೊತೆಗೆ ಬಂದು ಕಚೇರಿ ಒಳಗೆ ಬರ್ತಾರೆ ಅಂತಂದ್ರೆ ಇವರೆಲ್ಲ ನನ್ನ ಜೊತೆ ಕಾಂಗ್ರೆಸ್ ಸೇರ್ತಾರೆ. ಅನ್ಕಂಡೀಷನಬಲ್ ಕಾಂಗ್ರೆಸ್ ಜಾಯಿನ್ ಆಗ್ತಾ ಇದ್ದೀನಿ. ಅಲ್ಲಿ
ಅಲ್ಲಿ ಈಗ ಆಲ್ರೆಡಿ 6 ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ರಾಯತರಕ್ನವರು ಅಪ್ಲಿಕೇಶನ್ ಹಾಕಿಲ್ಲ. ನಾನು ಈಗ ಸೇರ್ಪಡೆ ಆಗ್ತಾಯಿದ್ದೀನಿ. ನಾನು ಒಂದೇ ಒಂದು ಮನವಿ ಇದೆ, ಅಲ್ಲಿ 6 + 2 8 ಜನದ ಇಟ್ಕೊಂಡು ಸರ್ವೆ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಸರ್ವೆ ಮಾಡಿಸಿ ಸರ್ವೆಯಲ್ಲಿ ಯಾರಿಗೆ ಬಂದರೂ ನಾನು ಕೆಲಸ ಮಾಡ್ತೀನಿ. ಆ ಸರ್ವೆನಲ್ಲಿ ನನಗೆ ಸಿಕ್ಕರೆ ನನಗೆ ಸಹಕಾರ ಕೊಡಬೇಕು ಕೇಳ್ತಾರೆ. ಬಜೆಟ್ ಬಗ್ಗೆ ಶಿವಮೊಗ್ಗದಲ್ಲಿ ಕೆಎಸ್ ಈಶ್ವರಪ್ಪ ಪ್ರತಿಕ್ರಿಯಿಸಿದ್ದು, ಸಿಎಂ ಬೊಮ್ಮಾಯಿ ಬಡವರ ಪರ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಇಡೀ ರಾಜ್ಯದವರು ಶ್ಲಾಘಿಸಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಸರ್ಕಾರ ಬಹುಮತ ಪಡೆಯಲಿದೆ ಅಂತ ಹೇಳಿದ್ದಾರೆ. ಇನ್ನು ಪ್ರತಿಪಕ್ಷದವರು ಕಿವಿ ಮೇಲೆ ಹೂ ಇಟ್ಟುಕೊಂಡ ವಿಚಾರಕ್ಕೆ ಕುರಿತು ಪ್ರತಿಕ್ರಿಯಿಸಿದ್ದು, ಯಾಕೆ ಹಾಗೆ ಮಾಡಿದ್ರು ಅನ್ನುವಂಥದ್ದನ್ನು ಅವರೇ ಹೇಳಬೇಕು. ಸಾಮಾನ್ಯ ಜನರ ಕಿವಿ ಮೇಲೆ ಹೂವು ಇಟ್ಟು ಅಭ್ಯಾಸ ಅವರಿಗಿದೆ. ಭಸ್ಮಾಸುರ ವರ ಪಡೆದು ಯಾರ್ಯಾರಿಗೋ ಸುಡಲು ಪ್ರಯತ್ನಿಸಿದ್ದ, ಕೊನೆಗೆ ಅವನೇ ಭಸ್ಮನಾದ. ಅದೇ ರೀತಿ ಕಾಂಗ್ರೆಸ್ ವರ್ತಿಸ್ತಾ ಇದೆ ಅಂತ ಕಿಡಿಕಾರಿದರು. ಬಡವರ ಬಗ್ಗೆ ವಿಶೇಷವಾದ ಒಂದು ಬಜೆಟನ್ನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಮಂಡನೆ ಮಾಡಿದ್ದು ಎಲ್ಲರೂ ಕೂಡ ಇಡೀ ರಾಜ್ಯದಲ್ಲಿ ಇದನ್ನು ಶ್ಲಾಘನೆ ಮಾಡ್ತಾ ಇದ್ದಾರೆ. ಇನ್ನು 2 ತಿಂಗಳಲ್ಲಿ ಇಲ್ಲಿ ಚುನಾವಣೆ ನಡೀತಾ ಇದೆ. ಆ ಚುನಾವಣೆಯಲ್ಲಿ ಕೂಡ ಪೂರ್ಣ ಬಹುಮತವನ್ನು ಪಡೆದು ಅದನ್ನು ಜಾರಿ ತರೋಂಥ ಪ್ರಯತ್ನವನ್ನು ಕೂಡ ಖಂಡಿತ ನಾವು ಮಾಡ್ತೀವಿ ಅನ್ನೋ ವಿಶ್ವಾಸ ನನಗಿದೆ. ಯಾತಕ್ಕೆ ಕಿವಿ ಮೇಲೆ ಹೂ ಹಾಕ್ಕೊಂಡು ಬಂದಿದ್ರು ಅನ್ನೋದು ಅವ್ರು ಹೇಳಬೇಕು. ಸಾಮಾನ್ಯ ಜನರ ಮೇಲೆ ಸ್ವಾಭಾವಿಕ ಕಿವಿ ಮೇಲೆ ಹೂ ಇಟ್ಟು ಅಭ್ಯಾಸ ಅವರಿಗೆ. ಇವತ್ತು ಅವರ ಕಿವಿ ಮೇಲೆ ಅವರೇ ಒಂದು ಹೂ ಇಟ್ಕೊಂಡ್ಬಂದು ಒಂದು ರೀತಿ ಭಸ್ಮಾಸುರನ ರೂಪದಲ್ಲಿ ಅವ್ರು ಮಾಡ್ಕೊಂಡಿರೋದು. ಇವತ್ತು ಕಾಂಗ್ರೆಸ್ ಕರ್ನಾಟಕ ರಾಜ್ಯದಲ್ಲಿ ತಮ್ಮ ಬಡವರ ಮೇಲೆ ಇವತ್ತಿನ ತನಕ ಕಿವಿಗೆ ಹೂ ಇಡ್ತಾಯಿದ್ರು, ಅವರು ಕಿವಿನಲ್ಲಿ ಅವರೇ ಹೂ ಇಟ್ಕೊಂಡು ಭಸ್ಮಾಸುರರಾಗ್ತಾಯಿದ್ದಾರೆ. ನಿನ್ನೆಯ ಬಜೆಟ್ನಲ್ಲಿ 7ನೇ ವೇತನ ಆಯೋಗ ಜಾರಿಯಾಗದ ಹಿನ್ನೆಲೆಯಲ್ಲಿ ಶಿಕ್ಷಕರು ರೊಚ್ಚಿಗೆದ್ದಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ನೌಕರರು ಸಿದ್ಧತೆಯನ್ನು ನಡೆಸಿಕೊಳ್ತಾ ಇದ್ದು, ಮಹತ್ವದ ಸಭೆ ಮೂಲಕ ಹೋರಾಟದ ನಿರ್ಧಾರ ಕೈಗೊಳ್ಳಲಿಕ್ಕೆ ಮುಂದಾಗಿದ್ದಾರೆ. ಫೆಬ್ರವರಿ 21ರಂದು ಬೆಂಗಳೂರಿನಲ್ಲಿ ರಾಜ್ಯ ಸರ್ಕಾರಿ ನೌಕರರಿಂದ ಮಹತ್ವದ ಸಭೆ ನಡೆಯಲಿದೆ. ಸಭೆಯಲ್ಲಿ ಮುಂದಿನ ತಮ್ಮ ನಿಲುವು ಕೈಗೊಳ್ಳಲಿಕ್ಕೆ ನೌಕರರು ಮುಂದಾಗಿದ್ದು, ಬರುವ ಚುನಾವಣೆಯಲ್ಲಿ ಬಿಜೆಪಿಗೆ ಮತ ಹಾಕದಂತೆಯೂ ಕೂಡ ಜಾಗೃತಿಯನ್ನು ಮೂಡಿಸಲಾಗ್ತಾ ಇದೆ. ನೌಕರರನ್ನ ಸಮಾಧಾನಪಡಿಸುವಂತ ಕೆಲಸಕ್ಕೆ ಸಿಎಂ ಮುಂದಾಗಿದ್ದು, ಸುಧಾಕರ್ ನೇತೃತ್ವದ ಸಮಿತಿಯಿಂದ ವರದಿ ಕೊಟ್ಟ ನಂತರ ಜಾರಿ ಬಗ್ಗೆ ನಿರ್ಧರಿಸುವುದಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ. ಆದರೆ ಸಿಎಂ ಮಾತಿಗೆ ಸರ್ಕಾರಿ ನೌಕರರು ಒಪ್ಪಿಲ್ಲ. ಮಾತು ಕೊಟ್ಟಂತೆ ನಡೆದುಕೊಳ್ಳದ ಸಿಎಂ ವಚನ ಭ್ರಷ್ಟ ಅಂತ ರಾಯಚೂರಿನಲ್ಲಿ ಏಮ್ಸ್ ಹೋರಾಟ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಮಾತು ಕೊಟ್ಟಂತೆ ಏಮ್ಸ್ ಘೋಷಣೆ ಮಾಡಿಲ್ಲ ಅಂತ ಸಿಎಂ ಬೊಮ್ಮಾಯಿ ಪ್ರತಿಕೃತಿಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇದೊಂದು ಚುನಾವಣೆ ಬಜೆಟ್. ರಾಯಚೂರಿಗೆ ಏಮ್ಸ್ ಬದಲು ಏಮ್ಸ್ ಮಾದರಿ ಆಸ್ಪತ್ರೆಯನ್ನು ಕೊಟ್ಟು ಸಿಎಂ ಕೈ ತೊಳೆದುಕೊಂಡಿದ್ದಾರೆ ಅಂತ ಪ್ರತಿಭಟನಾಕಾರರು ಕಿಡಿಕಾರಿದ್ದಾರೆ. ನಿರಂತರ 281 ದಿನಗಳ ಹೋರಾಟ, 31 ದಿನದ ನಿರಂತರ ಉಪವಾಸ ಸತ್ಯಾಗ್ರಹ ನಡೆಸಿದಾಗ್ಯೂ ರಾಯಚೂರಿಗೆ ಪೂರ್ಣ ಪ್ರಮಾಣದ ಏಮ್ಸ್ ಸಂಸ್ಥೆಯನ್ನು ನೀಡುವುದಾಗಿ ರಾಯಚೂರಿಗೆ 2 ಸಲ ಬಂದ ಮುಖ್ಯಮಂತ್ರಿಗಳು ಪೂರ್ಣ ಪ್ರಮಾಣದ ಭರವಸೆಯನ್ನು ನೀಡಿದರು. ಆದರೆ ಈಗ ಪ್ರಸ್ತುತ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಭರವಸೆಯನ್ನು ಧಿಕ್ಕರಿಸಿ ಇಂದಿನ ಬಜೆಟ್ ಮಂಡನೆಯಲ್ಲಿ ರಾಯಚೂರಿಗೆ ಕೇವಲ ಏಮ್ಸ್ ಮಾದರಿ ಆಸ್ಪತ್ರೆಯನ್ನು ನೀಡುವುದಾಗಿ ಘೋಷಣೆ ಮಾಡಿರುತ್ತಾರೆ. ಇಂಥ ಒಬ್ಬ ವಚನ ಭ್ರಷ್ಟ ಮುಖ್ಯಮಂತ್ರಿಯವರು ರಾಯಚೂರು ವಿರೋಧಿ, ಕಲ್ಯಾಣ ಕರ್ನಾಟಕ ವಿರೋಧಿ ಮತ್ತು ಈ ಪ್ರಾದೇಶಿಕ ಅಸಮತೋಲನೆಗೆ ರೂವಾರಿಗಳು ಆಗಿರ್ತಕ್ಕಂಥ ಇಂಥ ಒಬ್ಬ ಭ್ರಷ್ಟ ಮುಖ್ಯಮಂತ್ರಿ ಮತ್ತು ಇದರ ಹಿಂದೆ ಕೈವಾಡ ಇರತಕ್ಕಂಥ ಕುತಂತ್ರ ಮಾಡಿರ್ತಕ್ಕಂಥ ಶ್ರೀ ಪ್ರಹ್ಲಾದ್ ಜೋಶಿ ಅವರಿಗೆ ಇವತ್ತು ಧಿಕ್ಕಾರವನ್ನು ಹಾಕೋದ್ರ ಮೂಲಕ ರಾಯಚೂರಿಗೆ ಪೂರ್ಣ ಪ್ರಮಾಣದ ಏಮ್ಸ್ ಅನ್ನ ಸಂಸ್ಥೆಯನ್ನು ಸ್ಥಾಪಿಸಲೇಬೇಕೆಂದು ಆಗ್ರಹಿಸಿ ಇಂದು ವಚನ ಭ್ರಷ್ಟ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಒಂದು ಪ್ರತಿಕೃತವನ್ನ ದಹಿಸಿ ನಾವು ಪ್ರತಿಭಟನೆ ಮಾಡಿದ್ದೇವೆ. ಬಜೆಟ್ನಲ್ಲಿ ಮತ್ತೊಮ್ಮೆ ಮುಖ್ಯಮಂತ್ರಿಗಳು ಮಾತು ತಪ್ಪುವ ಮೂಲಕ 2 ಸಲ ನಮ್ಮ ರಾಯಚೂರಿಗೆ ಜಿಲ್ಲೆಗೆ ಬಂದು ಏಮ್ಸ್ ಅನ್ನು ಕೊಡೋದಾದ್ರೆ ರಾಯಚೂರಿಗೆ ಕೊಡ್ತು ಅನ್ನುವಂಥ ಮಾತನ್ನು ಹೇಳಿರ್ತಕ್ಕಂಥ ಮುಖ್ಯಮಂತ್ರಿಗಳು ಇವತ್ತು ಬಜೆಟ್ನಲ್ಲಿ ಏಮ್ಸ್ ಮಾದರಿ ಆಸ್ಪತ್ರೆಯನ್ನು ರಾಯಚೂರಿಗೆ ಘೋಷಣೆ ಮಾಡ್ತು ಅಂತ ಹೇಳ್ತಾರೆ. ಇದು ಏಮ್ಸ್ ಮಾದರಿ ಆಸ್ಪತ್ರೆಯನ್ನು ಘೋಷಣೆ ಮಾಡಲಿಕ್ಕೆ ನೀವ್ಯಾರು? ನೀವು ಕೇಂದ್ರ ಸರ್ಕಾರನ? ಅಷ್ಟು ಪ್ರಜ್ಞೆ ಬೇಡ ನಿಮಗೆ? ಏಮ್ಸ್ಗೆ ಬಜೆಟ್ ಎಷ್ಟಿದೆ? 1,00,000 ಕೋಟಿ. ಆದರೆ ಕರ್ನಾಟಕದ ಬಜೆಟ್ ಇರ್ತಕ್ಕಂಥದ್ದು ಎಷ್ಟು? ಆ ಬಜೆಟ್ನಲ್ಲಿ ನೀವು ಏಮ್ಸ್ ಮಾದರಿ ಕೊಡೋಕ್ಕಾಗ್ತದೆ? ಬಜೆಟ್ನಲ್ಲಿ ಮಹಾಲಿಂಗಪುರ ತಾಲೂಕು ಘೋಷಣೆ ಆಗದ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲೆ ಮಹಾಲಿಂಗಪುರ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು. ದಶಕಗಳ ಬೇಡಿಕೆ ಈಡೇರದ ಹಿನ್ನೆಲೆ ತಾಲೂಕು ಹೋರಾಟ ಸಮಿತಿಯಿಂದ ಟೈರ್ ಸುಟ್ಟು ರಸ್ತೆಯನ್ನು ತಡೆದು ಮಾನವ ಸರಪಳಿಯನ್ನು ನಿರ್ಮಿಸಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಸಿಎಂ ಬಸವರಾಜ ಬೊಮ್ಮಾಯಿ, ಸಚಿವ ಗೋವಿಂದ ಕಾರಜೋಳ, ಶಾಸಕ ಸಿದ್ದು ಸವದಿ ಭಾವಚಿತ್ರಕ್ಕೆ ಬೆಂಕಿಯನ್ನು ಹಚ್ಚಿ
ಆಕ್ರೋಶವನ್ನು ಹೊರಹಾಕಲಾಗಿದೆ. ಜೊತೆಗೆ ಪ್ರತಿಭಟನಾಕಾರರು ರೊಚ್ಚಿಗೆದ್ದು ಶಾಸಕ ಸಿದ್ದು ಸವದಿ ಫೋಟೋ ಮೇಲೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಹಾಕಿಸಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಫೋಟೋ ಕೆಳಗಡೆ ಜನನ 2008, ಮರಣ 2023 ಅಂತ ನಮೂದಿಸಿದ್ದಾರೆ. ಮಹಾಲಿಂಗಪುರ ತಾಲೂಕು ಹೋರಾಟ ಸಮಿತಿ ಹೆಸರಿನಲ್ಲಿ ಈ ಫೋಟೋ ವೈರಲ್ ಆಗ್ತಾ ಇದೆ. ಕುಂದಗೋಳ ಕಾಂಗ್ರೆಸ್ ಟಿಕೆಟ್ಗಾಗಿ ಸಮರ ಶುರುವಾಗಿದೆ. ಭಿನ್ನಮತ ಶಮನಕ್ಕೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಧ್ಯ ಪ್ರವೇಶಿಸಿದ್ದು ಹುಬ್ಬಳ್ಳಿಯ ಖಾಸಗಿ ಹೋಟೆಲ್ನಲ್ಲಿ ಆಕಾಂಕ್ಷಿಗಳ ಜೊತೆ ಗೌಪ್ಯ ಸಭೆಯನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯ ಸೂಚನೆ ನಂತರ ಕುಂದಗೋಳದಲ್ಲಿ ಪ್ರಜಾಧ್ವನಿ ಯಾತ್ರೆ ನಿಗದಿಯಾಗಿದೆ. ಆದರೆ ಸಿದ್ದರಾಮಯ್ಯ ನಡೆಸಿದ ಗೌಪ್ಯ ಸಭೆಯಲ್ಲಿ ಶಾಸಕಿ ಕುಸುಮಾವತಿ ಶಿವಳ್ಳಿ ಅವರ ಬಣದ ಮುಖಂಡರು ಗೈರಾಗಿದ್ದರು. ಬಾಗಲಕೋಟೆಯ ಮುಧೋಳ ಮತಕ್ಷೇತ್ರದಲ್ಲಿ ಚುನಾವಣೆ ಆಣೆ ಪ್ರಮಾಣ ಮುಂದುವರೆದಿದೆ. ಟಿಕೆಟ್ ಆಕಾಂಕ್ಷಿಗಳು ಮುಂಚೂಣಿ ಘಟಕದ ಅಧ್ಯಕ್ಷರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಕ್ಷೇತ್ರದ ಎಲ್ಲಾ ಘಟಕಗಳ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಕೈ ಮುಖಂಡರು ಆಣೆ ಪ್ರಮಾಣವನ್ನು ಮಾಡಿದ್ದಾರೆ. ಪಕ್ಷದ ವರಿಷ್ಠರು ಯಾರಿಗೆ ಟಿಕೆಟ್ ನೀಡಿ, ನಾನು ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿಯೇ ಪ್ರಚಾರ ಮಾಡ್ತೇನೆ ಅಂತ ಟಿಕೆಟ್ ಆಕಾಂಕ್ಷಿಗಳಾಗಿರುವಂಥ ಸತೀಶ್ ಬಂಡಿವಡ್ಡರ್, RB ತಿಮ್ಮಾಪುರ ಆಣೆ ಪ್ರಮಾಣವನ್ನು ಮಾಡಿದ್ದಾರೆ. ಮುಧೋಳ ನಗರದ ಹೇಮರೆಡ್ಡಿ ಕಲ್ಯಾಣ ಮಂಟಪದಲ್ಲಿ ಹೇಮರೆಡ್ಡಿ ಮಲ್ಲಮ್ಮ, ದಾನಮ್ಮ ದೇವಿಯ ಹೆಸರಲ್ಲಿ ಆಣೆ ಪ್ರಮಾಣವನ್ನು ಮಾಡಿದ್ದಾರೆ. ಮಾಜಿ ಸಿಎಂ HDKಗೆ ಚನ್ನಪಟ್ಟಣದ ಬೇಬೂರು ಗ್ರಾಮದಲ್ಲಿ ಕುಡಿಕೆ ಹಾರ ಸ್ವಾಗತಿಸಲಾಯಿತು. ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಗುದ್ದಲಿ ಪೂಜೆ ಹಿನ್ನೆಲೆಯಲ್ಲಿ HDK ಗ್ರಾಮಕ್ಕೆ ಆಗಮಿಸಿದ್ರು. ಈ ವೇಳೆ ಕಾರ್ಯಕರ್ತರು HDKಗೆ ಕುಡಿಕೆ ಹಾರವನ್ನು ಹಾಕಿ ಸಂಭ್ರಮಿಸಿದರು. ಶಿವಮೊಗ್ಗದ VISL ಕಾರ್ಖಾನೆ ಉಳಿವಿಗೆ ಕಾರ್ಮಿಕರ ನಿರಂತರ ಹೋರಾಟ ನಡೀತಾ ಇದೆ. ಕಾರ್ಮಿಕರು VISL ಕಾರ್ಖಾನೆ ಕಾಂಪೌಂಡ್ ಅಪ್ಪಿಕೊಂಡು ಚಳವಳಿಯನ್ನು ನಡೆಸಿದ್ದಾರೆ. ಅಪ್ಪಿಕೋ ಚಳವಳಿ ಮೂಲಕ ಹೋರಾಟವನ್ನು ಮುಂದುವರಿಸಿದ್ದಾರೆ. VISL ಕಾರ್ಖಾನೆಯನ್ನು ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡಲ್ಲ ಅಂತ ಕಾರ್ಮಿಕರು ಹಠ ತೊಟ್ಟಿದ್ದಾರೆ. ಭದ್ರಾವತಿಯಿಂದ ಶಿವಮೊಗ್ಗದವರೆಗೆ ಬೈಕ್ ರ್ಯಾಲಿಯಲ್ಲಿ ಆಗಮಿಸಿದಂಥ ಕಾರ್ಮಿಕರು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಧರಣಿಯನ್ನು ನಡೆಸಿದರು. ನಗರದ ಸೈನ್ಸ್ ಮೈದಾನದಿಂದ DC ಕಚೇರಿವರೆಗೆ ಪಾದಯಾತ್ರೆ ಮೂಲಕ ಆಗಮಿಸಿದಂಥ ಕಾರ್ಮಿಕರು ಕಾರ್ಖಾನೆ ಮುಚ್ಚದಂತೆ ಕೇಂದ್ರ ಸರ್ಕಾರದ ಮನವೊಲಿಕೆ ಮಾಡಬೇಕು ಅಂತ ಸಂಸದರಿಗೆ ಆಗ್ರಹಿಸಿದ್ದಾರೆ. ಏರೋ ಶೋನ ಕೊನೆಯ ದಿನವೂ ಕೂಡ HAL ಯುದ್ಧ ವಿಮಾನದಲ್ಲಿ ಮತ್ತೆ ಆಂಜನೇಯ ಫೋಟೋ ಹಾಕಲಾಗಿತ್ತು. ಏರೋ ಶೋ ಮೊದಲ ದಿನವೂ ಕೂಡ ಆಂಜನೇಯ ಫೋಟೋ ಅಂಟಿಸಲಾಗಿತ್ತು. ಆದರೆ ಎರಡನೇ ದಿನ HAL ಫೋಟೋ ತೆರವು ಮಾಡಿತ್ತು. ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಪರ ವಿರೋಧ ಚರ್ಚೆಯಾಗಿತ್ತು. 5ನೇ ದಿನವೂ ಮತ್ತೆ ಅದೇ ಮಾರುತಿ ಚಿತ್ರ ಅಳವಡಿಕೆ ಮಾಡಲಾಗಿದೆ. ಫೋಟೋ ತೆರವು ಮಾಡಲಿಕ್ಕೆ HALಗೆ ಯಾರೂ ಒತ್ತಡ ಹೇರಿಲ್ಲ, ಸ್ವ ಇಚ್ಛೆಯಿಂದಲೇ ತೆಗೆಯಲಾಗಿದೆ. HALT ಶಕ್ತಿ ಎಷ್ಟು ಅಂತ ತೋರಿಸಲಿಕ್ಕೆ ಅದನ್ನು ಹಾಕಲಾಗಿತ್ತು ಅಂತ ಹೇಳಲಾಗಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಮಹಾಶಿವರಾತ್ರಿಗೆ ಸಕಲ ಸಿದ್ಧತೆ ನಡೀತಾ ಇದೆ. ಜಿಲ್ಲಾ ಖಜಾನೆಯಿಂದ ಬರೋಬ್ಬರಿ 11 kg ಅಪರಂಜಿ ಚಿನ್ನದ ಕೊಳಗ ಹೊರಬಂದಿದ್ದು, ಮುಜರಾಯಿ ಇಲಾಖೆ ಅಧಿಕಾರಿಗಳು ಅರ್ಚಕರಿಗೆ ಕೊಳಗ ಹಸ್ತಾಂತರ ಮಾಡಿದ್ದಾರೆ. ಪೊಲೀಸ್ ಬಂದೋಬಸ್ತ್ನಲ್ಲಿ ಜಿಲ್ಲಾ ಖಜಾನೆಯಿಂದ ಕೊಳಗವನ್ನು ದೇವಾಲಯಕ್ಕೆ ತರಲಾಯಿತು. ಮೈಸೂರು ಮಹಾರಾಜ ಜಯಚಾಮರಾಜೇಂದ್ರ ಒಡೆಯರ್ ಪುತ್ರ ಸಂತಾನದ ಸಂತೋಷಕ್ಕಾಗಿ ಕೊಳಗ ಕೊಡುಗೆಯಾಗಿ ನೀಡಿದ್ದಾರೆ. ಶಿವರಾತ್ರಿ ಹಿನ್ನೆಲೆಯಲ್ಲಿ ಗದಗ ನಗರದ ಐತಿಹಾಸಿಕ ಶ್ರೀ ತ್ರಿಕೋಟೇಶ್ವರ ದೇವಸ್ಥಾನದಲ್ಲಿ ಸಕಲ ಸಿದ್ಧತೆ ನಡೆದಿದೆ. ಮುಂಜಾನೆ 4 ಗಂಟೆಯಿಂದಲೇ ವಿಶೇಷ ಪೂಜಾ ಕೈಂಕರ್ಯ ಆರಂಭವಾಗಿದೆ. ಒಂದೇ ಪಾಣಿ ಬಟ್ಟಲಿನಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಇರುವಂಥದ್ದು ಈ ದೇವಾಲಯದ ವಿಶೇಷತೆ ಆಗಿದೆ. ಲಘು ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ, ಹಾಲಿನ ಅಭಿಷೇಕ, ರುದ್ರಾಭಿಷೇಕ, ಬಿಲ್ವಾರ್ಚನೆ, ವಿವಿಧ ಅಭಿಷೇಕಗಳಿಂದ ಪೂಜೆ ನಡೆಯಲಿದೆ. ರಾತ್ರಿ ಭಜನೆ, ಜಾಗರಣೆ ನಡೆಯಲಿದ್ದು, ಗದಗ ಸೇರಿ ಹೊರ ಜಿಲ್ಲೆಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ತ್ರಿಕೋಟೇಶ್ವರನ ದರ್ಶನವನ್ನು ಪಡೆಯಲಿದ್ದಾರೆ. ಇಂದು ದೇಶದಾದ್ಯಂತ ಮಹಾಶಿವರಾತ್ರಿ ಹಬ್ಬ ಸಂಭ್ರಮ. ಕೊಪ್ಪಳ ತೋಟಗಾರಿಕೆ ಇಲಾಖೆಯಿಂದ 4 ದಿನಗಳ ಕಾಲ ಹಣ್ಣು ಹಾಗೂ ಜೇನು ಮೇಳವನ್ನು ಆಯೋಜನೆ ಮಾಡಲಾಗಿದೆ. ಜಿಲ್ಲೆಯ ಹಣ್ಣು ಬೆಳೆಗಾರರ ಪ್ರೋತ್ಸಾಹಿಸುವಂತೆ ಈ ಮೇಳದಲ್ಲಿ ಭರ್ಜರಿ ವ್ಯಾಪಾರವಾಗ್ತಾ ಇದೆ. ವೆಲ್ಕಮ್ ಬ್ಯಾಕ್. ಉಳಿದ 10 ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಚುನಾವಣಾ ಆಯೋಗ ಏಕನಾಥ್ ಶಿಂದೆ ಬಣಕ್ಕೆ ಶಿವಸೇನೆ ಪಕ್ಷದ ಚಿಹ್ನೆಯನ್ನ ನೀಡಿದೆ. ಇದರಿಂದಾಗಿ ಏಕನಾಥ್ ಶಿಂದೆ ಬಣಕ್ಕೆ ದೊಡ್ಡ ಗೆಲುವು ಸಿಕ್ಕಿದೆ. ಪಕ್ಷದ ಚಿಹ್ನೆಗಾಗಿ ಉದ್ಧವ್ ಠಾಕ್ರೆ ಬಣ ಮತ್ತು ಏಕನಾಥ್ ಶಿಂದೆ ಬಣದ ಮಧ್ಯೆ ತೀವ್ರ ಪೈಪೋಟಿ ನಡೆದಿತ್ತು.
ಆದರೆ ಇದೀಗ ಏಕನಾಥ್ ಶಿಂದೆ ಬಣಕ್ಕೆ ಚುನಾವಣಾ ಆಯೋಗ ಬಿಲ್ಲು ಮತ್ತು ಬಾಣದ ಗುರುತನ್ನು ನೀಡಿದ್ದು ಉದ್ಧವ್ ಠಾಕ್ರೆ ಬಣಕ್ಕೆ ತೀವ್ರ ಮುಖಭಂಗವಾಗಿದೆ. ಇದರ ಬೆನ್ನಲ್ಲೇ ಪ್ರತಿಕ್ರಿಯಿಸಿರುವಂತಹ ಉದ್ಧವ್, ಇದು ಪ್ರಜಾಪ್ರಭುತ್ವದ ಕೊಲೆ. ವಿಷಯ ಸುಪ್ರೀಂ ಕೋರ್ಟ್ನಲ್ಲಿರುವಾಗ ಆಯೋಗ ಹೇಗೆ ನಿರ್ಧರಿಸುತ್ತೆ? ಆಯೋಗದ ನಿರ್ಧಾರ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗುತ್ತೇವೆ ಅಂತ ಹೇಳಿದ್ದಾರೆ. ಆದರೆ ಬಾಳ್ ಠಾಕ್ರೆ ಅವರ ತತ್ವಗಳಿಗೆ ಸತ್ಯಕ್ಕೆ ಸಂದ ಜಯ ಇದು ಅಂತ ಆಯೋಗದ ನಿರ್ಣಯಕ್ಕೆ ಶಿಂದೆ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಉತ್ತರ ಪ್ರದೇಶದ ಲಕ್ನೋನಲ್ಲಿರುವಂತಹ ಸಿಎಂ ಯೋಗಿ ಆದಿತ್ಯನಾಥ್ ಅವರ ನಿವಾಸದ ಹೊರಗೆ ಬಾಂಬ್ ಪತ್ತೆ ಆಗಿದ್ದು, ಬಾಂಬ್ ನಿಷ್ಕ್ರಿಯ ಪಡೆ ಶ್ವಾನ ದಳಗಳಿಗೆ ಮಾಹಿತಿ ರವಾನಿಸಲಾಗಿತ್ತು. ತಕ್ಷಣ ಭದ್ರತಾ ತಂಡಗಳು ಸ್ಥಳಕ್ಕೆ ದೌಡಾಯಿಸಿ ಪರಿಶೀಲನೆಯನ್ನು ನಡೆಸಿವೆ. ಯೋಗಿ ಅವರ ನಿವಾಸಕ್ಕೆ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ. ಇದೊಂದು ಹುಸಿ ಬಾಂಬ್ ಕರೆ ಅಂತ ಲಕ್ನೋ ಪೊಲೀಸರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸೆಲ್ಫಿ ನಿರಾಕರಿಸಿದ್ದಕ್ಕೆ ಮುಂಬೈನಲ್ಲಿ ಕ್ರಿಕೆಟಿಗ ಪೃಥ್ವಿ ಶಾ ಮೇಲೆ ಅಟ್ಯಾಕ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓಶಿವಾರ ಪೊಲೀಸರು ಇಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ. ಸದ್ಯ ಮುಂಬೈ ಪೊಲೀಸರು ಇಬ್ಬರ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಇನ್ನು ಪೃಥ್ವಿ ಶಾ ಅವರ ಸ್ನೇಹಿತ ಆಶೀಶ್ ಯಾದವ್ ಹೇಳಿಕೆಯನ್ನು ಪಡೆದು ಐಪಿಸಿ ಸೆಕ್ಷನ್ 387 ಅಡಿ ಎಫ್ಐಆರ್ ದಾಖಲು ಮಾಡಲಾಗಿದೆ. ಭಾರತಕ್ಕೆ ಚೀತಾಗಳನ್ನು ಪರಿಚಯಿಸುವಂತ ಯೋಜನೆಯ ಮೊದಲ ಹಂತದ ಪ್ರಯತ್ನ ಯಶಸ್ವಿಯಾಗಿದೆ. ಆದ್ದರಿಂದ ಮತ್ತೆ 12 ಚೀತಾಗಳನ್ನು ತರಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿತ್ತು. ಇಂದು ಹೊಸ ಚೀತಾಗಳು ಭಾರತಕ್ಕೆ ಆಗಮಿಸಲಿವೆ. 2022 ಸೆಪ್ಟೆಂಬರ್ 17ರಂದು ನಮೀಬಿಯಾದಿಂದ ತಂದಿದ್ದಂಥ 8 ಚೀತಾಗಳನ್ನು ಮಧ್ಯಪ್ರದೇಶದ ಕುನೋ ರಾಷ್ಟ್ರೀಯ ಉದ್ಯಾನವನಕ್ಕೆ ಬಿಡುಗಡೆ ಮಾಡಲಾಗಿತ್ತು. ಈ ಯೋಜನೆಯ 2ನೇ ಹಂತವಾಗಿ 7 ಗಂಡು ಮತ್ತು 5 ಹೆಣ್ಣು ಚೀತಾಗಳನ್ನು ಹೊತ್ತು ಯುದ್ಧ ವಿಮಾನ ದಕ್ಷಿಣ ಆಫ್ರಿಕಾದಿಂದ ಮೊನ್ನೆ ಹೊರಟಿದ್ದು ಇಂದು ಭಾರತವನ್ನು ತಲುಪಲಿದೆ. ದೊಡ್ಡಮನೆ ಸೊಸೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಫಿಟ್ನೆಸ್ ಮೊರೆ ಹೋಗಿದ್ದಾರೆ. PRK ಹಿಂದಿನ ರೂವಾರಿಯಾಗಿರುವಂತಹ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತುಕೊಂಡಿರುವಂಥ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಫಿಟ್ನೆಸ್ನತ್ತಲ್ಲೂ ಕೂಡ ಗಮನವನ್ನು ಹರಿಸಿದ್ದು ಸದ್ಯ ವರ್ಕೌಟ್ ಮಾಡುವಂಥ ವಿಡಿಯೋ ಸಖತ್ ವೈರಲ್ ಆಗ್ತಾ ಇದೆ. ಕಿಚ್ಚ ಸುದೀಪ್ ಮೊದಲ ಬಾರಿಗೆ ಡೈರೆಕ್ಷನ್ ಕ್ಯಾಪ್ ಅನ್ನು ತೊಟ್ಟಿದ್ದು ನಿರ್ದೇಶಕನ ಚೇರ್ನಲ್ಲಿ ಕೂತಿದ್ದು ಮೈ ಆಟೋಗ್ರಾಫ್ ಸಿನಿಮಾ ಮೂಲಕ. ಈ ಸಿನಿಮಾಗೆ 17 ವರ್ಷ ತುಂಬಿದೆ. ಈ ಸಂತಸವನ್ನ ಕಿಚ್ಚ ಸುದೀಪ್ ಸೋಷಿಯಲ್ ಮೀಡಿಯಾ ಮೂಲಕ ಹಂಚಿಕೊಂಡಿದ್ದಾರೆ. ವೇಗಿ ಮೊಹಮ್ಮದ್ ಶಮಿ ಸ್ಪಿನ್ ಜೋಡಿ ಅಶ್ವಿನ್ ಜಡೇಜಾ ಮಾರಕ ದಾಳಿಯ ನೆರವಿನಿಂದ ಆಸ್ಟ್ರೇಲಿಯಾ ವಿರುದ್ಧದ 2ನೇ ಟೆಸ್ಟ್ನಲ್ಲಿ ಭಾರತ ಮೇಲುಗೈಯನ್ನು ಸಾಧಿಸಿದೆ. ಆಸೀಸ್ ಮೊದಲ ಇನ್ನಿಂಗ್ಸ್ನಲ್ಲಿ 263 ರನ್ಗೆ ಆಲ್ಔಟ್ ಆಯಿತು. ದಿನದಾಂತ್ಯಕ್ಕೆ ಭಾರತ ವಿಕೆಟ್ ನಷ್ಟವಿಲ್ಲದೆ 21 ರನ್ ಗಳಿಸಿದ್ದು ಇನ್ನು 242 ರನ್ ಗಳಿಸಬೇಕಾಗಿದೆ. ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದುಕೊಂಡು ಆಸೀಸ್ ಉತ್ತಮ ಆರಂಭವನ್ನು ಪಡೀತಾ ಇದ್ರೂ ಕೂಡ ಮಧ್ಯಮ ಕ್ರಮಾಂಕ ಕುಸಿತಕ್ಕೊಳಗಾಯಿತು. ಮೊಹಮ್ಮದ್ ಶಮಿ 4 ವಿಕೆಟ್ ಪಡೆದರೆ ಅಶ್ವಿನ್ ಹಾಗೂ ಜಡೇಜಾ ತಲಾ 3 ವಿಕೆಟ್ ಅನ್ನು ಪಡೆದರು. ಐಸಿಸಿ ಮಹಿಳಾ T20 ವಿಶ್ವಕಪ್ನಲ್ಲಿ ಸೆಮಿಫೈನಲ್ ಸ್ಥಾನ ಖಚಿತಪಡಿಸಿಕೊಳ್ಳುವಂತ ನಿರೀಕ್ಷೆಯಲ್ಲಿರುವಂತಹ ಭಾರತ ಮಹಿಳಾ ತಂಡ ಇಂದು ಇಂಗ್ಲೆಂಡ್ ವಿರುದ್ಧ ಸೆಣಸಾಡಲಿದೆ. ಆರಂಭಿಕ 2 ಪಂದ್ಯಗಳಲ್ಲಿ ಜಯ ಸಾಧಿಸಿರುವಂತಹ ಹರ್ಮನ್ಪ್ರೀತ್ ಕೌರ್ ಬಳಗ ಈ ಪಂದ್ಯದಲ್ಲೂ ಕೂಡ ಗೆದ್ರೆ ಅಧಿಕೃತವಾಗಿ ನಾಕ್ಔಟ್ ಪ್ರವೇಶಿಸಲಿದೆ. ಒಂದು ವೇಳೆ ಸೋತ್ರೆ ಕೊನೆ ಪಂದ್ಯದಲ್ಲಿ ಐರ್ಲೆಂಡ್ ವಿರುದ್ಧ ಗೆಲ್ಲಬೇಕಾದಂಥ ಒತ್ತಡ ಎದುರಾಗುತ್ತೆ. ಇಂಗ್ಲೆಂಡ್ ಕೂಡ ಮೊದಲೆರಡು ಪಂದ್ಯಗಳನ್ನು ಗೆದ್ದಿದ್ದು ಭಾರತ ವಿರುದ್ಧವೂ ಜಯ ಗಳಿಸಿದರೆ ತಂಡಕ್ಕೆ ಸೆಮಿಸ್ ಟಿಕೆಟ್ ಸಿಗಲಿದೆ.